ಶಿಮ್ಲಾಯಿಂದ ಅಲ್ಲಿ ಎಕ್ಸ್ಪ್ಲೋರ್ ಏನು ಗೊತ್ತೇನೋ ಇದ್ದೆ ನೀನು ರೆಡಿಯಾಗಿ ಪ್ಲಾನರ್ ಹೆಸರೇನಪ್ಪ? ಇಲ್ಲಿ ಚಂಡೀಗಢಲ್ಲಿ ನಾವು ಬೈಕ್ ಮಾಡಿ ಸಂಡೇ ನಾವು ಹೋದ್ರೆ ಸಂಡೇ ಚೆಕಪ್ ಮಂಡೇ ನಮ್ ಬೆಳಗ್ಗೆ ಸಂಡೇ ನಮ್ಮ ನೈಟ್ ಅನ್ಕೊಂಡು ಓ ನಾವು ಮಧ್ಯಾಹ್ನ ರೀಚ್ ಆಗಿದ್ರೆ ಇದು ನೋಡಿದಾಗ 60 ಫೋಟೋಸ್ ಇದೆ. ಅದು 74 ಬಜೆಟ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಹೌದು ಫ್ಯಾಮಿಲಿ ಇದು ನಾವು ನಮ್ಮ ಕಣ್ಣು ಕರೆಕ್ಟ್ ಇರುತ್ತೆ, ಅವ್ರ ಕಣ್ಣು ಕರೆಕ್ಟ್ ಇರಲ್ಲ. ನಾನು ಹೇಳ್ತಿರೋ ಮಗ ಎಲ್ಲ ಕಡೆ ಅದಲ್ಲ ಕಣ್ಣು ಮುಚ್ಕೊಂಡು ಕರ್ಕೋತಾನೆ. ತಗೊಬೇಕು ರೈಟ್ ತಗೊಂಡಿಂದ ಸ್ಟಾರ್ಟ್ ಇಲ್ಲಿಂದ ಇಲ್ಲಲ್ಲ ಮೇಲೆ ರಾಮ್ಪುರ ನೋಡ್ಬೇಕು. ರಾಮ್ಪುರ ನಾರ್ಕಲ್ ಪ್ಲೇಸ್ ನಾವು 6:30 ಬಿಟ್ರು ಮಂಡೇ ಸಿಟಿ ದಾಟಿ ಮಂಡೇ ನಾವು ಚಂಡೀಗಢ 6:30 ಬಿಟ್ರು ನಾವು ಶಿಮ್ಲಾ ರೀಚ್ ಆಗೋ ಅಷ್ಟರಲ್ಲಿ ನಾವು 11 ಗಂಟೆ ಆಗುತ್ತೆ ಅಂತ ಇಟ್ಕೊಳ್ಳಿ. ರೀಲ್ಸ್ ನೋಡಿದೆ ಸೌಮ್ಯ, ಗಂಟೆ ಕೆಲಸ ಮಾಡೋದಕ್ಕೆ ರೆಡಿ ಆದ್ರೆ ಅವ್ಳು ಕೆಲಸ ಮಾಡ್ಬೇಕಲ್ಲ ಅಂದ್ಬಿಟ್ಟು ಏನೇನು ಇಡ್ತಿದ್ಯಮ್ಮ ಅದರೊಳಗೆ? ಇಬ್ಬರದ ರೈಡಿಂಗ್ ಜಾಕೆಟ್ಟು ಮತ್ತು ರೈನ್ ಕವರ್ಸ್ ಮತ್ತು ಈ ಬ್ಯಾಗ್. ಈ ಬ್ಯಾಗ್ ಅಂತಂದರೆ ಸೈಡ್ ಬ್ಯಾಗಾ? ಸ್ಯಾಡಲ್ ಬ್ಯಾಗ್. ಸೈಡಲ್ ಬ್ಯಾಗ್, ಓಕೆ. ಸೊ ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ಇನ್ನೇನು ನಾವು ನಾಳೆ ಹೊರಡಬೇಕು ಪ್ಲೇಸ್ಗೆ. ಸೊ ಇವಾಗ ರೈನ್ ಕೋಟ್ಸ್ ಆಗಿರ್ಬೋದು, ಇವರು ರೈಡಿಂಗ್ ಗೇರ್ಸ್ ಆಗಿರ್ಬೋದು, ಲೈಕ್ ಜಾಕೆಟ್ಸು, ಪ್ಯಾಂಟು, ಸೊ ಎಲ್ಲ ಪ್ಯಾಕ್ ಮಾಡ್ಕೊಳ್ತಿದ್ದೀವಿ. ಬಟ್ಟೆ ಕೂಡ ಆಲ್ಮೋಸ್ಟ್ ಎಲ್ಲ ಮಡ್ಚಿಟ್ಟಿದೆ, ಎಲ್ಲ ಇಟ್ಕೋಬೇಕಷ್ಟೆ. ಯಪ್ಪ ಡೈಲಿ ಲೈಕ್ ವರ್ಕಿಂಗ್ ಆಗಿ ಇಬ್ಬರೂ ನಮಗೆ ಟೈಮೇ ಸಿಗೋದಿಲ್ಲ ಡೈಲಿ ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ. ಸೊ ಏನೇನು ಬೇಕು ಅಂತ ನಾವೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದೆಲ್ಲ ಇವಾಗ ನಮಗೆ ಆರ್ಗನೈಸರ್ಸ್ ಒಳಗೆ ಹೋಗುತ್ತೆ. ಆಮೇಲೆ ಸುಟ್ಕೇಸಲ್ಲಿ ಪ್ಯಾಕ್ ಮಾಡ್ಕೊಳ್ತೀವಿ. ಮತ್ತು ನಮ್ಗೆ ಲಿಮಿಟೇಷನ್ಸ್ ಇರುತ್ತಲ್ಲ, ಇಷ್ಟೇ ಕೆ ಜಿ ಕ್ಯಾರಿ ಮಾಡಬೇಕಂತ. ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಕ್ಯಾರಿ ಮಾಡಬೇಕು. ಎಸ್, ಏರ್ಪೋರ್ಟ್ಸಲ್ಲಿ ನಾವೇ ಜಾಸ್ತಿ ತೊಗೊಂಡಿದ್ದೀವಿ, ಅದನ್ನು ನೋಡ್ಕೊಂಡು ಸಾರ್ಟ್ ಮಾಡ್ಬೇಕು ಇವಾಗ. ಹೌದು. ನಾವು ಇನ್ನೊಂದೇನೋ ಇಡಬೇಕು ಅನಿಸುತ್ತೆ ಇದರೊಳಗೆ, ಗ್ಲೌಸು ಮತ್ತು ಸಾಕ್ಸ್. ಗ್ಲೌಸ್ ಇಲ್ಲ, ಈ ಕಡೆ ಇರುತ್ತಲ್ಲ. ಓಕೆ, ಗ್ಲೌಸ್ ಇದೆ, ಮತ್ತು ನಂದು ರೈಡಿಂಗ್ ಗ್ಲೌಸ್ ಇದೆ, ಮತ್ತು ನಾರ್ಮಲ್ ಹಲ್ಲಾಕೊಳ್ಳೋಕೆ ಗ್ಲೌಸ್ ಇದೆ, ಮತ್ತು ಸಾಕ್ಸ್ ಇದೆ. ಸಾಕ್ಸ್ ಎಲ್ಲ ನಾವು ಒಂದು ಕಡೆ ಇಟ್ಬಿಡೋಣ, ಇಲ್ಲಾಂದ್ರೆ ಅದ್ರ ಜೊತೆಗೇನೆ ಇಡೋಣ. ಬೇಡ, ಬಟ್ ಇದು ರೈಡಿಂಗ್ ಸಪ್ರೇಟ್ ಇಲ್ಲೇ ಇಟ್ಬಿಡೋಣ ಅಂತ ಅಷ್ಟೇ. ಹಂಗಾರೆ ನಂದು ಇದು ತಗೊಳ್ಳಿ, ನೋಡು ರೈಡಿಂಗ್ ಗ್ಲೌಸ್. ಇದಾ? ಹಾಂ, ಅಲ್ಲಿ ರೈಡಿಂಗ್ ಗ್ಲೌಸು ತೊಗೊಂಡ್ಬಿಡಿ. ಸೊ ಇಟ್ ಇಸ್ ದೇರ್. ಸಾಕ್ಸು ಅದರೊಳಗೆ ಹೋಗ್ಲಿ ಅಲ್ವಾ? ಅಥವಾ ನಾನು ಸಪ್ರೇಟಾಗಿ ಇಟ್ಕೋತೀನಿ ಬಿಡಿ. ಅಲ್ಲೇ ಎತ್ಕೋತೀನಿ ಇರು. ಏನು ರೈಡಿಂಗ್ ಗ್ಲೌಸ್? ಸೊ ಯಾವ್ದಾದ್ರು ಇಟ್ಕೊಳ್ತಿದ್ಯಾ? ಗ್ಲೌಸ್ ಎಲ್ಲ ಅಲ್ಲೇ ಇಟ್ಬಿಡು. ಇಲ್ಲಿ ಇಟ್ಟಿರ್ತೀನಿ ನೋಡಿ, ನೆನ್ಪು ಮಾಡ್ಕೊ. ಓಕೆ, ಎಲ್ಲ ಒಂದೇ ಕಡೆ ಇಟ್ಬಿಡು. ಅದೇ ಅದು ಗ್ಲೌಸು ಇದು ನಂದೇ. ನನಗೆ ದೊಡ್ಡದಿರೋ ಗ್ಲೌಸ್ ಹಾಕೊಂಡು ಅಭ್ಯಾಸ ಇಲ್ಲ. ಸೊ ಇದನ್ನು ಬೇಸಿಕಾಗಿ ತೊಗೊಂಡಿದ್ದೆ, ಇದನ್ನು ಯೂಸ್ ಮಾಡ್ತೀನಿ. ಓಕೆ, ಕಂಪ್ಲೀಟ್ ರೈಡಿಂಗ್ ಗೇರ್ಸ್ ಇಲ್ಲ ಆಯ್ತು. ಡನ್. ಈ ಕಡೆ ಈ ಸೈಡಲ್ ಬ್ಯಾಗ್ಸ್ ಹೋಗುತ್ತೆ. ಈ ಸೈಡಲ್ ಬ್ಯಾಗ್ಸ್ ಇದೇನಿದು? ಅದು ಬೇಸು ಬ್ಯಾಗ್ ಅಲ್ವಾ ಅದು. ಸೊ ಹಿಂಗಿರುತ್ತೆ ಬೇಸು, ಇದ್ರ ಮೇಲೆ ನಾವು ಬಟ್ಟೆ ಇಡ್ಬೋದು. ಅದಕ್ಕೆ ಒಂದೇ ಇದೆ? ಎರಡಿದೆ. ಓಕೆ, ಇದು ಎಷ್ಟು ಕೆ ಜಿ ಬರುತ್ತೆ ಅಂತ ನೋಡ್ಬೇಕೀಗ. ಅಲ್ಲ, ಇದು ಸೈಡಲ್ಲಿ 2 ಲಾಕ್ಸ್ ಇದೆಯಲ್ಲ, ಅದನ್ನು ಓಪನ್ ಮಾಡಿ. ಅದು ಸೈಡಲ್ಲಿರೋ ಲಾಕ್ಸ್ ಓಪನ್ ಮಾಡಿ. ಇದು ಸೂಟ್ ಕೇಸಲ್ಲಿರೋ ಲಾಕ್ಸ್ ಇದು ಎಲಾಸ್ಟಿಕ್. ಹಾಂ, ಆ ಥರನೇ ಇಡಿ. ಒಂದು ಈ ಥರ ಇಡಿ.
ಹಿಂಗೆ ಪ್ಯಾಕ್ ಮಾಡಿ ಅಷ್ಟೇ. ಇವಾಗ ನೀವು ಅದನ್ನು ಇಡ್ಬೋದು. ಹೆಂಗಿದೆ ಅದು ಸ್ಟ್ರೇಟ್ ಹಂಗೆ ಇಟ್ಬಿಡಿ. ಬೆಂಡ್ ಹಾಕ್ಬಿಡುತ್ತೆ ಅಂತ. ಹಾಂ, ಆ ಥರ ಇರಲಿ ಬಿಡಿ. ಬೇರೆ ಏನು ಇಡ್ಬೋದು ಇದರೊಳಗೆ? ಫಸ್ಟ್ ಇದನ್ನ ವೇಟ್ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತ. ಒಂದೇ ನಿಮಿಷ. ಬೇರೆ ಏನು ಇಡ್ತಾ ಇದೆಯಾ? ಈ ಗಿಂಬಲ್ಲು ಮತ್ತು ಈ ಸ್ಟಿಕ್ ಎಲ್ಲ ಫ್ಲೈಟಲ್ಲಿ ಅಲೋ ಮಾಡಲ್ಲ, ಸೊ ಇದರಲ್ಲೇ ಇಟ್ಬಿಟ್ಟು ಪ್ಯಾಕ್ ಮಾಡಿಬಿಡೋಣ ಅಂತ ಪ್ಯಾಕ್ ಮಾಡ್ತಿದ್ವಿ. ಓಕೆ. ಫ್ಲೈಟಲ್ಲಿ ಇದೆಲ್ಲ ಅಲೋ ಮಾಡಲ್ಲ, ಕ್ಯಾಬಿನಲ್ಲಿ ಯಾವುದೂ ಅಲೋ ಮಾಡಲ್ಲ. ಸೊ ಅದಕ್ಕೆ ಇದರೊಳಗೇ ಅಂದರೆ ನಾವು 15 kgs ಸಪ್ರೇಟ್ ಸೂಟ್ ಕೇಸ್ ಇಟ್ಕೊಳ್ಬೇಕು. ಪ್ಲಸ್ ಹ್ಯಾಂಡ್ ಬ್ಯಾಗು ನಮಗೆ ಕ್ಯಾಬಿನಲ್ಲಿ ಅಲೋ ಮಾಡ್ತಾರೆ, ಬಟ್ ಹ್ಯಾಂಡ್ ಬ್ಯಾಗಲ್ಲಿ ಇದನ್ನೆಲ್ಲ ಕ್ಯಾರಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಸೂಟ್ ಕೇಸಲ್ಲೇ ಎಲ್ಲ ಪ್ಯಾಕ್ ಮಾಡಿ, ಸೊ ಸೇಫರ್ ಸೈಡ್ಗೆ ಬಬಲ್ ರ್ಯಾಪಲ್ಲಿ ರ್ಯಾಪ್ ಮಾಡಿ ಇಡ್ತಾ ಇದ್ದಾರೆ. ನನಗೆ ಇನ್ನೊಂದು ಭಯ ಏನು ಗೊತ್ತಾ, ಸೂಟ್ ಕೇಸ್ನ ಹೆಂಗೆ ಬೇಕೋ ಹಂಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಮಾಡ್ತಾರೆ. ಸತ್ಯ ಹೇಳಿದ್ನಲ್ಲ, ಅವಂದೇ ಮುರಿದೋಗಿತ್ತಂತ. ಏನು ಮುರಿದೋಗಿತ್ತಂತೆ? ಇದು ಬರುತ್ತಲ್ವಾ, ಇದು ಕಂಪ್ಲೀಟ್ ಮುರಿದೇ ಹೋಗಿತ್ತಂತ ಸೆಟ್ಟಿಂದ, ಹಂಗೆ ಬಿಸಾಕಿದ್ರಲ್ಲ. ಸೊ ಅದಕ್ಕೆ ಗಿಂಬಲ್ಸ್ನ ಮತ್ತು ಯಾವುದ್ಯಾವುದು ಇನ್ನೊಂದು ಏನು ಇಟ್ಟಿದ್ದೀರಾ ಗಿಂಬಲ್ ಜೊತೆ? ಹ್ಯಾಂಡಲಾ? ಮೊಬೈಲ್ ಮೌಂಟ್ ಇದು. ಓಕೆ. ಮತ್ತು ಇನ್ಸ್ಟಾ 360 ಹ್ಯಾಂಡಲ್ ಸ್ಟಿಕ್ಕು. ಓಕೆ. ಇದನ್ನೆಲ್ಲ ನೀವು ಸೇಫರ್ ಸೈಡ್ಗೆ ಬಬಲ್ ರ್ಯಾಪಲ್ಲಿ ರ್ಯಾಪ್ ಮಾಡಿ ಇಡ್ತಾ ಇದ್ದೀರಾ? ಸೊ ಓಕೆ, ಇದನ್ನು ಲಾಕ್ ಮಾಡಿಬಿಡಿ ಎಲಾಸ್ಟಿಕ್. ಮತ್ತು ಬೇರೆ ಏನಾದರೂ ನೋಡ್ಬೇಕು. ಒಂದ್ಸತಿ ಚೆಕ್ ಮಾಡಿ ಏನೇನು ಇಟ್ಕೋಬೋದು ಅಂತ. ಪವರ್ ಬ್ಯಾಂಕೆಲ್ಲ ನಾವು ಇಲ್ಲೇ ಕ್ಯಾರಿ ಮಾಡ್ತೀವಿ. ಟ್ಯಾಂಕ್ ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀರಾ? ಅಡಿಷ್ನಲ್ ಆಗಿ ಇದೆ ಎರಡು, ಒಂದು ಟೂಲ್ ಕಿಟ್ಟು, ಇನ್ನೊಂದು ಪಂಚರ್ ಕಿಟ್ಟು. ಪಂಚರ್ ಕಿಟ್ಟು ಬ್ಯಾಗಲ್ಲಿ ಬರುತ್ತೆ, ಟೂಲ್ ಕಿಟ್ ಇಟ್ಬಿಡೋಣ. ಓಕೆ, ಅಷ್ಟೇ, ಫೈನಲ್ ಅಷ್ಟೇ ಅಲ್ಲ. ಈಗ ಇದು 15 kgs ಒಳಗೆ ಬರಬೇಕು ನಮಗೆ. ಥ್ಯಾಂಕ್ ಗಾಡ್ 15 kgs ಒಳಗೆ ಬಂದರೆ, 15 kgs ಒಳಗೆ ಬಂದರೆ ಮಿಷನ್ ಸಕ್ಸಸ್. ಇಲ್ಲಾಂದರೆ ನಾವು ಯಾವುದಾದ್ರೂ ವೆಯ್ಟ್ ಇಳಿಸ್ಬೇಕಾಗತ್ತೆ. ಇಂಡಿಗೋ ಫ್ಲೈಟ್ ಅವ್ರಕ್ಕಿಂತ ನೀನೇ ರಫ್ ಆಗಿ ನನ್ನ ಸೂಟ್ ಕೇಸ್ನ ಹ್ಯಾಂಡಲ್ ಮಾಡ್ತಿದ್ಯಾ. ಲೆಟ್ಸ್ ಚೆಕ್ ದ ವೆಯ್ಟ್. ಎಷ್ಟು ಬಂದಿದೆ? ಫ್ಲಾಪ್. ಓ ಮೈ ಗಾಡ್, 16 kgs. ಇದನ್ನು ಹೆಂಗೆ ಇವಾಗ ರೆಡ್ಯೂಸ್ ಮಾಡ್ತೀರಾ? ಓಕೆ, ಇದು ನಮ್ಮ ಸೆಕೆಂಡ್ ಟೈಮ್ ಮತ್ತೆ ವೇಟ್ ಚೆಕ್ ಮಾಡ್ತಾ ಇರೋದು. ಐಟಮ್ಸ್ ಎಲ್ಲ ತೆಗೆದ್ಬಿಟ್ಟು ಲೆಟ್ಸ್ ಸಿ ಎಷ್ಟು ಬರುತ್ತೆ ಅಂತ. ಮನೆ ಐತಲ್ವ. ಓಕೆ, ಇದು ಮತ್ತೆ ಥರ್ಡ್ ಟ್ರೈ ನಮ್ಮದು. ಎಷ್ಟು ವೇಟ್ ಬರುತ್ತೆ ಅಂತ. ಎಷ್ಟಿದೆ? 15.20. 15.20. ಸೊ ನಾವಿನ್ನೂ ವೆಯ್ಟ್ ಕಮ್ಮಿ ಮಾಡಬೇಕು. ಏನು ತೆಗಿತೀರಾ? ರೇನ್ ಕವರ್ಸ್. ಸೊ ಈ ಸೂಟ್ ಕೇಸಲ್ಲಿ ನಾವೇನೇನೆಲ್ಲ ಪ್ಯಾಕ್ ಮಾಡಿದ್ರಿ, ರೈನ್ ಕೋಟ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಅದನ್ನೆಲ್ಲ ನಾವೇನು ಮಾಡಿದ್ರಿ ತೆಗೆದ್ಬಿಟ್ಟು ಇದರೊಳಗೆ ಬರೀ ನಮಗೆ ಜಾಕೆಟ್ಸು, ಪ್ಯಾಂಟ್ಸು ಮತ್ತು ಸೈಡಲ್ ಬ್ಯಾಗ್ಸು ಅದನ್ನು ಮಾತ್ರ ಇಟ್ಟು ಇವಾಗ ವೆಯ್ಟ್ ಚೆಕ್ ಮಾಡ್ತಿದ್ದೀವಿ. ಅದಕ್ಕಿಂತ ಸಣ್ಣ ಸೂಟ್ ಕೇಸ್ ಇದು. ಲೆಟ್ಸ್ ಚೆಕ್ ದ ವೆಯ್ಟ್. ಹೂ 11.5 kg ಒಳಗೆ ಬಂದಿದೆ ನಮಗೆ. ಸೊ ಇದಕ್ಕೆ ನಾವು ಇದನ್ನ ಆ್ಯಡ್ ಆನ್ ಮಾಡ್ಕೋಬೋದು. ಗ್ಲೌಸು ಮತ್ತು ರೈನ್ ಕೋಟ್ಸ್ ಎಲ್ಲ ನಾವು ಇದರೊಳಗೆ ಇಟ್ಟು ಪ್ಯಾಕ್ ಮಾಡ್ಬೋದು. ಅವಾಗ ನಮಗೆ 15 ಒಳಗೆ ಬರುತ್ತೆ. 14 ಒಳಗಡೆ ಇರುತ್ತೆ. ಸೊ 14 ಒಳಗಡೆ ಇದ್ರೆ ಸೇಫ್. ಲೆಟ್ಸ್ ಪುಟ್ ಆಲ್ ದ ರೈನ್ ಕೋಟ್ಸ್ ಆ್ಯಂಡ್ ಜಾಕೆಟ್ಸ್ ಆಗಿದೆ ಅಲ್ಲ. ಓಕೆ, ಗ್ಲೌಸು ಮತ್ತು ರೈನ್ ಕೋಟ್ಸ್ ಎಲ್ಲ ಇದರೊಳಗೆ ಪ್ಯಾಕ್ ಮಾಡಿಬಿಡೋಣ. ವಾವ್ ಮೈ ಗಾಡ್, ಇವಾಗ ನಾವು ಅದರೊಳಗೆ ಬಟ್ಟೆ ಇಟ್ಕೊಳಕ್ಕೆ ಸಾಕಾಗುತ್ತೆ. ಅದರಲ್ಲಿ ಮೇನ್ ಏನೇನು ಬೇಕು ಅದನ್ನು ಮಾತ್ರ ಇಟ್ಕೊಳ್ಬೋದು. ಮತ್ತು ಹೆಲ್ಮೆಟ್ಸ್ನ ಎರಡು ಕ್ಯಾರಿ ಮಾಡೋದ್ರಿಂದ ಒಂದು ಟ್ಯಾಂಕ್ ಬ್ಯಾಗು ಲಗೇಜ್ ಕಡಿಮೆ ಮಾಡ್ಕೊಬೇಕು. ಓಕೆ, ಡನ್. ಹೋ, ಈಗ ಇದರೊಳಗೆ ರೈನ್ ಕೋಟ ಮತ್ತು ಗ್ಲೌಸಸ್ ಆ್ಯಡ್ ಆಗಿದೆ. ಸೊ ವೇಟ್ ಚೆಕ್ ಮಾಡಿ ಎಷ್ಟು ಬರುತ್ತೆ ನೋಡೋಣ. ಲೆಟ್ಸ್ ಚೆಕ್ ದ ವೇಟ್.
13.48 3.5 kg ಇದೆ ಸಾಕು. ಸಾಕು ಇಷ್ಟಕ್ಕೆ ಈ ಬ್ಯಾಗಿಗೆ. ಸೊ ನಾವು ಇನ್ನೊಂದರಲ್ಲಿ ನಾವು ಮಿಕ್ಕಿದ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಬೋದು. ಇಟ್ಸ್ ಡನ್ ನಾವು. One hour later. ಶರತ್ತು ಚೆನ್ನಾಗಿ ಓಡಿಸು ಗಾಡಿನ. ಕೇಳಿಸಿಲ್ಲ. ಚೆನ್ನಾಗಿ ಗಾಡಿ ಓಡಿಸು. ಸರಿನಕ್ಕ. ಪ್ರಮೋದ್ ಸರ್ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ವೇಟ್ ಚೆಕ್ ಮಾಡ್ತಿದ್ದಾರೆ. 18 kg ಇದೆ. ಚೇಂಜ್ ಮಾಡಕ್ಕಾಗಲ್ಲ. ಏನು ಇಟ್ಟಿಲ್ಲ ಅಂತ ಒಂದೇ ಒಂದಾಗಿಟ್ಟಿದೀನಿ ಅಂತಂದ್ಲು. ಹೋಗ್ಬೇಕು ಮೇಡಮ್ ಏನ್ ಮೇಡಮ್ ಹಿಂಗೈತಿ ಇದು ಏರ್ಪೋರ್ಟ್? ನಾನೇ ಕಟ್ಸಿದ್ದು. ಫಸ್ಟ್ ಟೈಮ್ ನಾನು ಏರ್ಪೋರ್ಟ್ ಬರ್ತೇನೆ. ಆಯ್ತಾ? ಎಸ್, ಫೈನಲಿ ನಾವು ಏರ್ಪೋರ್ಟಿಗೆ ಬಂದಿದ್ದೀವಿ ಇವತ್ತು ಬೆಳಗ್ಗೆ. ನಮಗೆ ಫ್ಲೈಟ್ ಬಂದು 6 o'clock ಮೇಲೆ ಇದೆ. ಸೊ ಅದಕ್ಕೆ ಇವಾಗ ಲಗೇಜ್ ಚೆಕ್ ಮಾಡಿಸ್ತಾ ಇದ್ದೀವಿ, ಅದು ವೇಟ್ ಚೆಕ್ ಮಾಡಿಸ್ತಾ ಇದ್ದೀವಿ. ಸೊ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಡೈರೆಕ್ಟಾಗಿ ನೋಡಿ ನಂದು ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ನಾವು. ಸೊ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ, ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಾಲಾಗಿ ನಿಂತ್ಕೊಬಿಟ್ಟಿದ್ದಾರೆ. ಏನಕ್ಕೆ? ಲಗೇಜ್ ಚೆಕ್ಗೆ. ಫೈನಲಿ How excited are you? Super excited. New places, new experience. Yes. ಜಾಗ ಏನೇನಿರುತ್ತೋ ಗೊತ್ತಿಲ್ಲ, ನೋಡಬೇಕು. ನೋಡಬೇಕು. ನಿಮ್ಮನ್ನ ನಂಬಿ ನಾನು ಬರ್ತಾಯಿದ್ದೀನಿ. ನಾನು ಏನು ಕೇಳೇ ಇಲ್ಲ ನಿಮಗೆ ಯಾವ್ಯಾವ ಲೊಕೇಶನ್ನು ಏನು ಎತ್ತಾ ಹೇಗೆ ಅಂತ. ಲೊಕೇಶನ್ ನೋಡಿದ್ರೆ ಸರ್ಪ್ರೈಸ್ ಆಗೋದು. ಎಸ್, ಐ ಆಮ್ ಮಚ್ ವೇಟೆಡ್. ಹಾಯ್ ಪ್ರಮೋದ, ಏನು ಸಮಾಚಾರ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಮತ್ತೆ ಎಲ್ಲ ಪ್ಯಾಕಿಂಗ್ ಆಯ್ತಾ? ನಾವ ಸುಮ್ಮನೆ ಹಂಗೆ ಬಂದಿರೋದು. ಹೌ ಎಕ್ಸೈಟೆಡ್ ಆರ್ ಯು? ಎಸ್, ಒಟ್ಟಿಗೆ ಎಲ್ಲರೂ ಟ್ರಾವೆಲ್ ಮಾಡ್ತಿರೋದು. ಹಾಂ, ಯಾ, ಥ್ಯಾಂಕ್ ಯು ನಿಮಗೆ ಎಲ್ಲ ನೀಟಾಗಿ ಎಲ್ಲ ಪ್ಲ್ಯಾನ್ ಮಾಡಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದಕ್ಕೆ. ಇಲ್ಲಿ ಯಾವುದೋ ಒಂದು ಹುಡುಗಿ ಕೂತಿದ್ಯಲ್ಲ, ಕಳ್ದೋಗಿದೆ ಮಗು. ಚಿನಿ, ಹೌ ಎಕ್ಸೈಟೆಡ್ ಆರ್ ಯು? ಫುಲ್ಲು ನೆಕ್ಸ್ಟ್ ಲೆವೆಲು, ನೆಕ್ಸ್ಟ್ ಫುಲ್ ಸೈಕ್ ಆಗಿಬಿಟ್ಟಿದ್ದೀರಿ. ಎಸ್, ಪವಿದು ಫಸ್ಟ್ ಫ್ಲೈಟು. ಚಿನಿ ನೀನು ಹೋಗಿದ್ಯಲ್ಲ? ಯಾ, ನಾವಿಬ್ಬರು ಹೋಗಿದ್ದೀವಿ. ಸೊ ಪವಿತ್ರ ಇವಾಗ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ, ವಿಡಿಯೋಸ್ ಎಲ್ಲ ಮಾಡ್ಕೊಳ್ತಿದ್ದಾಳೆ. ಹೌದು, ಎಸ್, ಒಂಥರ ಡಿಫ್ರೆಂಟ್ ಫೀಲಿಂಗ್.
Safety information card and a communication guide are available in green. Thank you for your attention. ಇವಾಗ ಚಕ್ರ ಎತ್ತ ನಿಂಗೆ ಎಫೆಕ್ಟ್ ಗೊತ್ತಾಗುತ್ತೆ. ಗೈಸ್ ಅವರಿಬ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಒಳಗಡೆ. ಹೋಗಿ ಮಕ್ಕಳೇ, ಸಾಲಾಗಿ ಹೋಗಿ. ಡೆಬಿಟ್ ಕಾರ್ಡು ಇದೆ. ಇದು ಇವಾಗ ಈ ಥರ ಲಾಂಚಲ್ಲಿ ಹಾಕೊಂಡ್ಬಿಟ್ಟು ಇದು ಫಿಲಮ್ ಆಕ್ಟರ್ ಪ್ಲೇಟ್ ಥರ ಇದೆ. ಫಿಲಮ್ ಆಕ್ಟರ್ ಪ್ಲೇಟು ಏನ್ ಚಿನಿ ಅದು? ಫಿಲಮ್ ಆಕ್ಟರ್ ಪ್ಲೇಟ್ ಅಂದ್ರೆ ಇದು ಓ ಸ್ಟ್ಯಾಂಪ್ ಮಾಡಲ್ವಾ? ಹೆಂಗಿದೆ ನೋಡು. ಹೌದು ಕಣ್ಣ, ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಅಂತಾರೆ ಅದು. ಅದೇ ನಾವು ಹೇಳೋದು. ಪ್ಲೇಟ್ ಅಲ್ಲ. ದೊಡ್ಡ ದೊಡ್ಡ ಫ್ಲೈಟ್ ಎಲ್ಲ ಬರ್ತಾರೆ. 3 ಲೈನ್ ಇತ್ತು, ನಾನು ಲೆಫ್ಟ್ ಸೈಡ್ ಕೂತಿದ್ದೀನಿ, 2 ಲೈನ್ ಇತ್ತು, ಆಮೇಲೆ 2 ಲೈನ್ ಇದೆ. ಈ ಚಿಕ್ಕದಿದೆಯಲ್ಲ ವಾಟ್ ಯಾ ಚೆನ್ನೈ ಅಂತ ತಂದಿದ್ದೀನಿ. ಸೊ ಫ್ರಮ್ ಚೆನ್ನೈ ಟು ಆರ್ ಲೊಕೇಶನ್ಸ್. ಅದು ವೀಡಿಯೋ ಮಾಡಿದ್ರೆ ಹಿಂಗೆ ನಾನೇನು ಮ್ಯಾನೇಜ್ ಮಾಡಿ और छोटे बैग्स को सामने वाली सीट के नीचे रखें. कृपया अपनी सीट का बेल्ट और ಹೇಳು. ಏನು ಕೇಳಿ ಮೇಡಮ್, ಏನು ಸಮಾಚಾರ? ಎಲ್ಲಿಗೆ ಪಯಣ? ಪಯಣ ಹೋದ್ಮೇಲೆ ಹೇಳ್ತೀನಿ ಎಲ್ಲಿಗೆ ಅಂತ. ಆ್ಯಕ್ಚುಲಿ ಇದು ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ. ಯಾಕಂದ್ರೆ 5 ಡೇಸ್ ಅಲ್ಲ 7 ಡೇಸ್ ಅಲ್ವಾ? 2 days ಫ್ಲೈಟ್. ಯಾ 5 days 1500 ಆಲ್ಮೋಸ್ಟ್ 1500 ಕಿಲೋಮೀಟರ್ಸ್. ಯಾ ಎಸ್, ಅಷ್ಟು ಕಿಲೋಮೀಟರ್ಸ್ ನಾವು ಕವರ್ ಮಾಡ್ತಿದ್ದೀವಿ. ಎಷ್ಟು ಪ್ಲೇಸಸ್ ಹೋಗ್ತಾ ಇದೀವಿ ಕಿರಣ್? ಅದು ನಿಮಗೂ ಕೂಡ ಸರ್ಪ್ರೈಸಿಂಗ್ ಆಗಿರುತ್ತೆ. ತುಂಬಾ ಪ್ಲೇಸಸ್ ನಮಗೂ ಕೂಡ ಸರ್ಪ್ರೈಸಿಂಗ್, ಬಟ್ ನಿಮಗೂ ಕೂಡ ಸರ್ಪ್ರೈಸಿಂಗ್ ಆಗಿರುತ್ತೆ. ಐ ಆಮ್ ಜಸ್ಟ್ ವೇಟಿಂಗ್ ಟು ಸಿ. ಆ ಲೊಕೇಶನಲ್ಲಿ ವಿಡಿಯೋ ಮಾಡಿ ಫೋಟೋ ಹಾಕಿ ನನಗೆ ತುಂಬಾ ಖುಷಿ ಆಗ್ತಿದೆ. ಎಕ್ಸೈಟ್ಮೆಂಟ್ ಅಲ್ಲಿ ಹೋದ್ಮೇಲೆ ಇನ್ನೂ ಜಾಸ್ತಿ ಆಗಿರುತ್ತೆ ನಮಗೆ. ಲೊಕೇಶನ್ ವಿಡಿಯೋಗಿಂತ ನಮ್ಮದು ಪ್ರೆಸೆನ್ಸ್ ಮೂಮೆಂಟ್ ಎಂಜಾಯ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ. ಕಿವಿ ನೋಡಿ ಎಸ್ ಆ ಪ್ಲೇಸಸ್ ಹಂಗಿದೆ ಮತ್ತು ನೇಚರ್ ಹಂಗಿದೆ. ಸೊ ಹೋದಾಗ ಸ್ವಲ್ಪ ರಿಲ್ಯಾಕ್ಸ್ ಮತ್ತು ಕಾಮ್ ಆಗಿದೆ. ಎಸ್, ಯಾಕಂದರೆ ನಾವು ಇಷ್ಟು ಜನ ವರ್ಕಿಂಗ್ ಆಗಿರೋದ್ರಿಂದ ನಮಗೆ ಫ್ರೀ ಟೈಮೇ ಸಿಗೋದಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಹೋಗಿ ಲೈಕ್ ಮನೆಗೆ ಬಂದು ನಮ್ಗೊಂಥರ ಹೆಂಗಾಗಿತ್ತು ಅಂತಂದರೆ ಅದು ವೆಕೇಶನ್ ಮೂಡ್ ಅನ್ಸ್ತಾ. ವೀಕೆಂಡ್ ಬಂದು ನಾವು ಅಷ್ಟೇ ಬ್ಯುಸಿ ಆಗಿಬಿಟ್ಟಿದ್ವಿ. ಯಾಕಂದರೆ ನಮ್ಮದು ಮದುವೆ ಆಯಿತು, ನೆಕ್ಸ್ಟ್ ಫ್ಯೂ ಮಂತ್ಸ್ಗೆ ಕಿರಣ್ ಅವ್ರದ್ದು ಮದುವೆ ಆಯಿತು. ಎಲ್ಲದರಲ್ಲೂ ಸ್ವಲ್ಪ ಓಡಾಟ ಆಗಿ ನಮಗೆ ಒಂದು ಸ್ವಲ್ಪನೂ ಫ್ರೀ ಸಿಗ್ತಾರಲ್ಲ. ಇದು ನಮಗೆ ಹೆಂಗೆ ಅಂತಂದರೆ ಒಂದು ಒಳ್ಳೆ ವೆಕೇಶನ್ ನಮಗೆ
ಒಂದು ಒಳ್ಳೆ ಬ್ರೇಕ್ ಸಿಗ್ತಾ ಇದೆ ನಮಗೆ. ಸೊ ಆ ಮೂಮೆಂಟ್ ಕಂಪ್ಲೀಟಾಗಿ ಎಂಡ್ ಟು ಎಂಡ್ ಎಂಜಾಯ್ ಮಾಡೋಣ ಅಂತ. ಎಸ್, ಏನಂತಾರೆ, ಮಚ್ ನೀಡೆಡ್ ಬ್ರೇಕ್. ಹಂಗೆ ಮಚ್ ನೀಡೆಡ್ ಬ್ರೇಕು. ಸೊ ತುಂಬಾನೇ ವೇಟ್ ಮಾಡ್ತಾ ಇದ್ವಿ. ಸ್ವಲ್ಪ ದಿವಸ ಬ್ರೇಕ್ ಹಾಕಿದೀವಿ. ಎಸ್, ಆಮೇಲೆ ಅಲ್ಲೂ ಹೋಗಿ ಸ್ವಲ್ಪ ಬ್ರೇಕ್ ಹಾಕಿ ಬೇಕಾಗಿರೋದೆಲ್ಲ ನೋಡ್ಕೊಂಡ್ ಬರ್ತೀವಿ. ಎಸ್, ಬೇಕಾಗಿರೋದೆಲ್ಲ ನೋಡ್ಕೊಂಡು ನಿಮಗೂ ಕೂಡ ತೋರಿಸ್ತೀವಿ. ಹಾಗೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀವಿ. ನಮ್ಮ ಚಾನಲಲ್ಲಿ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗೊತ್ತಾಯ್ತಲ್ಲ? ಓಕೆ, ಬೈ ಬೈ, ಸಿ ಯು. ಅಯ್ಯಪ್ಪ, ನನ್ನ ತೆಗೆ ಅಂದರೆ ಬೇಡ ಚಿನ್ನಿ. ರೀ ಬನ್ನಿ ಈ ಕಡೆ. ಸರ್, ಎಷ್ಟು ದಪ್ಪ. ಆ್ಯಂಡ್ ಫೈನಲಿ ವಿ ಆರ್ ಹಿಯರ್. ಇವತ್ತು ಫಸ್ಟ್ ಡೇ ಫಸ್ಟ್ ಲೊಕೇಶನ್ ಚಂಡೀಗಢಕ್ಕೆ ಬಂದು ಲ್ಯಾಂಡ್ ಆಗಿದ್ದೀವಿ. ನಾವು ಸ್ಟೇ ಅಲ್ಲಿ ಇವಾಗ ಹೋಗಿ ಬುಕ್ ಮಾಡಿರೋದು. ಅಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ನಮಗೆ. ಈಗ ಫಸ್ಟ್ ಹೋಗಿ ಸ್ಟೇ ಬುಕ್ ಮಾಡಿದೀವಿ. ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ನಮ್ಮ ನೆಕ್ಸ್ಟ್ ಪ್ಲಾನ್ ಏನನ್ನ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ. Until then, keep watching. Yes, eat and travel with Sangeeta Shekhar. Bye. Bye. ನಾವೀಗ ಚಂಡೀಗಢ ರೀಚ್ ಆಗಿದ್ದೀವಿ. ಮುಂದೆ ಎಲ್ಲಿಗೆ ಪಯಣ ನೋಡ್ತಾ ಇರಿ, ಕಾಯ್ತಾ ಇರಿ. ಸೊ ಚಂಡೀಗಢ ಏರ್ಪೋರ್ಟಿಂದ ಆಚೆ ಬಂದ್ರಿ. ಈಗ ಕ್ಯಾಬ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಯಪ್ಪ, ಸಿಕ್ಕಾಬಟ್ಟೆ ಬಿಸಿ ಗಾಳಿ ಬರ್ತಾ ಇದೆ ಇಲ್ಲಿ. ತಡಿಯೋಕ್ಕಾಗ್ತಿಲ್ಲ ಶೆಕೆಗೆ. 36 ಡಿಗ್ರಿ ಇದೆ. ಒಂಚೂರು ನಮಗೆ ತಣ್ಣಗಿರೋ ಗಾಳಿ ಬರ್ತಾನೆ ಇಲ್ಲ. ತುಂಬ ಗಾಳಿ ಬರ್ತಿದೆ, ಆದರೆ ಸಿಕ್ಕಾಬಟ್ಟೆ ಬಿಸಿ 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 ಗಾಳಿ ಬರ್ತಾ ಇದೆ. ನಾವು ಕ್ಯಾಬ್ಸ್ ನೋಡ್ತಾ ಇದ್ದೀವಿ. मॉल तो है, लंडी मॉल है यहाँ नियर लोकेशन ಶಿಮ್ಲಾ ದಾಟ ತನಕ ಇದೆ ಬಾರಿ. नियर पे लोकेशन पे ಸೊ ನಾವು ಚಂಡೀಗಢ ಏರ್ಪೋರ್ಟಿಂದ ಡೈರೆಕ್ಟಾಗಿ ಕ್ಯಾಬ್ ಬುಕ್ ಮಾಡಿಕೊಂಡು ಒಂದು ವುಡ್ಲಾರ್ಕ್ ಅಂತ ಸ್ಟೇಗೆ ಬಂದಿದ್ದೀವಿ. ಸೊ ಇವತ್ತು 4 ಕಪಲ್, ಅಂದರೆ ನಾವು 4 ಕಪಲ್ಗಳು ಇದೇ ಹೋಟೆಲಲ್ಲಿ ಸ್ಟೇ ಮಾಡ್ತೀವಿ ಇವತ್ತಿಗೆ ಮಾತ್ರ. ಸೊ ದಿಸ್ ಇಸ್ ಆರ್ ಜಸ್ಟ್ ಫಸ್ಟ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ಸೊ ನಾಳೆ ಏನಾಗುತ್ತೆ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ರೈಡ್ ಆ್ಯಕ್ಚುಲಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ವಿಲ್ ಕೀಪ್ ಯು ಅಪ್ಡೇಟೆಡ್. ಮತ್ತೆ ಸಿಕ್ಕಾಬಟ್ಟೆ ಬಿಸಿಲಿದೆ ಚಂಡೀಗಢಲ್ಲಿ, ತಡಿಯೋಕ್ಕೆ ಆಗ್ತಿಲ್ಲ ನಮಗೆ. ಬಿಸಿ ಗಾಳಿ ಬರ್ತಾ ಇದೆ. ಗಾಳಿ ಬರ್ತದೆ, ಆದರೆ ಸಿಕ್ಕಾಬಟ್ಟೆ ಬಿಸಿ ಗಾಳಿ ಇದೆ. ಸೊ ಇಲ್ಲಿ ವುಡ್ಲಾರ್ಕಲ್ಲಿ ನಾವು ಸ್ಟೇ ಇವತ್ತು ಬುಕ್ ಮಾಡಿಕೊಂಡು ಇವತ್ತು ಇಲ್ಲೇ ಇದ್ದು ನಾಳೆಯಿಂದ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನ ಅಪ್ಡೇಟ್ ಮಾಡ್ತಿರ್ತೀವಿ ಯೂಟ್ಯೂಬ್ ಚಾನಲಲ್ಲಿ. ಸೊ ಕೀಪ್ ವಾಚಿಂಗ್ ಲಕ್ಕಿ ಪೇರ್ ಆ್ಯಂಡ್ ಈಟ್ ಆ್ಯಂಡ್ ಟ್ರಾವೆಲ್ ವಿತ್ ಸಂಗೀತಾ ಶೇಖರ್. ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ, ಆ್ಯಂಡ್ ಸಪೋರ್ಟ್ ಅಸ್. ಎಸ್, ಥ್ಯಾಂಕ್ ಯು.